ಒಟ್ಟಿಗೆ 3 ಕಂತುಗಳ ಸುರಿಮಳೆ. ಹೌದು, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಹಿಂದೆಂದೂ ಕಾಣದ ಒಂದು ಗುಡ್ ನ್ಯೂಸ್. ಡಿ ಕೆ ಶಿವಕುಮಾರ್ ಅವರು ಒಂದೊಂದು ಯೋಜನೆಗಳಲ್ಲಿ ಗುಡ್ ನ್ಯೂಸ್ ಕೊಟ್ರು, ಯಾರು ಅರ್ಹತೆಯನ್ನ ಹೊಂದಿಲ್ಲ ಸೊ ಅವರೆಲ್ಲರಿಗೂ ಕೂಡ ಶಾಕಿಂಗ್ ನ್ಯೂಸ್ ಕೊಟ್ರು. ಆದ್ರೆ ಈಗ ಅರ್ಹತೆಯನ್ನ ಹೊಂದಿದಂತಹ, ಹೊಸದಾಗಿ ಅರ್ಜಿ ಸಲ್ಲಿಸಿದ ಎಲ್ಲ ಅರ್ಹತೆ ಹೊಂದಿರತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಸತತವಾಗಿ 3 ಕಂತುಗಳ ಬಿಡುಗಡೆಯ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಈ 3 ಕಂತುಗಳು ಬಿಡುಗಡೆ ಆಗಬೇಕಂದ್ರೆ 7,500 ಕೋಟಿಯಷ್ಟು ದುಡ್ಡು ಬೇಕಾಗುತ್ತೆ. ಅಷ್ಟು ದುಡ್ಡನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಮತ್ತು ರಾಜ್ಯದ ಬಜೆಟ್ ಮಂಡನೆಯಲ್ಲಿ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಇತ್ತು. ಸಿಎಂ ಸಿದ್ದರಾಮಯ್ಯನವರು ಆ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಗಮನಿಸಿರಬಹುದು, 28,600 ಕೋಟಿಯಷ್ಟು ದುಡ್ಡನ್ನ ಬರೀ ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಮೀಸಲಿಟ್ಟಿದ್ದಾರೆ. ಅಂದ್ರೆ ಈ ವರ್ಷದ ಬಜೆಟ್ಗೆ, ಈ ವರ್ಷದ ಗೃಹಲಕ್ಷ್ಮಿ 12 ತಿಂಗಳುಗಳಿಗೆ ಎಷ್ಟು ದುಡ್ಡು ಬೇಕಲ್ವಾ ಅಷ್ಟೆಲ್ಲ ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ಯಾವುದೇ ದುಡ್ಡಿನ ಕೊರತೆ ಇರಬಾರದು. ಬೇರೆ ಯೋಜನೆಗಳಲ್ಲಿ ಕೂಡ ಮೀಸಲಿಟ್ಟಿದ್ದಾರೆ, ಅಲ್ಲಿ ಕೊರತೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಬರೀ 10,000 ಕೋಟಿ ಇಟ್ರು, ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ 5,600 ಕೋಟಿ ಸಮಥಿಂಗ್ ಇಟ್ಟಿದ್ದಾರೆ. ಅಷ್ಟೊಂದು ಕ್ಲಾರಿಫಿಕೇಶನ್ ಇಲ್ಲ. ಆದ್ರೆ ಈಗ ಈ ಗೃಹಲಕ್ಷ್ಮಿಯಲ್ಲಿ ಯಾವುದೇ ರೀತಿಯಾದಂತಹ ದುಡ್ಡಿನ ಕೊರತೆ ಅಂತೂ ಇಲ್ಲ. ಅದಕ್ಕಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈಗ 7,500 ಕೋಟಿ ಅಂದ್ರೆ ಒಂದು ಕಂತಿಗೆ 2,500 ಕೋಟಿ ಹತ್ತತ್ರ ಹಣ ಖರ್ಚು ವೆಚ್ಚ ಆಗತ್ತೆ. ಅದರಲ್ಲಿ ಉಳಿತಾಯ ಕೂಡ ಆಗತ್ತೆ. ಯಾಕಂದ್ರೆ ಈಗ 4 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನ ತೆಗೆದಾಕಿದ್ದಾರೆ. ಆದ್ರೆ ನಿಖರವಾದ ಗೃಹಲಕ್ಷ್ಮಿಯರ ಪಟ್ಟಿ ಇಲ್ಲ. ಅಂದ್ರೆ ಇಷ್ಟು ಮಹಿಳೆಯರು ನಾವೀಗ ಉಳಿಸ್ಕೊಂಡಿದೀವಿ, ಇಷ್ಟು ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಹಾಕಿದೀವಿ ಅಂತ ಸ್ಪಷ್ಟತೆಯನ್ನ ಸರ್ಕಾರ ಕೊಟ್ಟಿಲ್ಲ. ಕೆಲವೇ ದಿನಗಳಲ್ಲಿ ಅದ್ರ ಬಗ್ಗೆ ಪಟ್ಟಿ, ಯಾಕಂದ್ರೆ ಈಗ ಪರಿಶೀಲನೆ ಇನ್ನೂ ಕೂಡ ನಡೀತಾ ಇದೆ, ಜೊತೆಗೆ ದುಡ್ಡು ಕೂಡ ಬಿಡುಗಡೆ ಆಗತ್ತಂತೆ. ಯಾಕಂದ್ರೆ ಅರ್ಹತೆ ಇರುವಂತಹ ಗೃಹಲಕ್ಷ್ಮಿಯರು ಅರ್ಜಿಯನ್ನ ಸಲ್ಲಿಸಿರ್ತಾರೆ, ಅವ್ರಿಗೆ ದುಡ್ಡು ಜಮಾ ಆಗ್ಬೇಕಲ್ವಾ. ಹೀಗೆ ಡಿಲೇ ಆದ್ರೆ 4-5 ಕಂತುಗಳು ಪೆಂಡಿಂಗ್ ಉಳಿಯುವುದು ಸಹಜವಾಗಿ. ಮತ್ತೆ ಸರ್ಕಾರದ ಮೇಲೆ ಇದು ಒತ್ತಾಯವೂ ಕೂಡ ಹೌದು. ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನ ಟೀಕಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಇದಕ್ಕೆಲ್ಲವೂ ಕೂಡ ದುಡ್ಡು ಬಿಡುಗಡೆ ಮಾಡೋದೇ ಒಂದು ಸೊಲ್ಯೂಷನ್. ಅದಕ್ಕಾಗಿ 31 ಏಪ್ರಿಲ್ ತಿಂಗಳ ಹಣ, 32 ಮೇ ತಿಂಗಳ ಹಣ, 33 ಜೂನ್ ತಿಂಗಳ ಹಣ, ಈ 3 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಜೊತೆಗೆ 34 ಜುಲೈ ತಿಂಗಳ ಇದು ಕೂಡ ಅರ್ಧಕ್ಕರ್ಧ ಮುಗಿದೋಯ್ತು. ಕೆಲವೇ ದಿನಗಳಲ್ಲಿ ಇದು ಕೂಡ ಮುಗಿದೋಗುತ್ತೆ. ಟೋಟಲ್ ನಾವು 4 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ಕನ್ಸಿಡರ್ ಮಾಡಬಹುದು. ಅದಕ್ಕಾಗಿ ಈಗ 2 ತಿಂಗಳ ಹಣ, ಅಟ್ಲೀಸ್ಟ್ 3 ತಿಂಗಳ ಹಣ ಆದ್ರೂ ಕ್ಲಿಯರ್ ಆಗ್ಬೇಕಲ್ವಾ. ಸೊ ಅದರಲ್ಲಿ 2 ತಿಂಗಳ ಹಣ ಆದ್ರೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈಗ ಏಪ್ರಿಲ್ 31ನೇ ಕಂತಿನ ಹಣ, ಅದೇ ರೀತಿಯಾಗಿ 32 ಮೇ ತಿಂಗಳ ಹಣ, ಸೊ ಈ 2 ತಿಂಗಳ ಹಣವನ್ನ ಸದ್ಯದಲ್ಲಿನೇ ಬಿಡುಗಡೆ ಮಾಡುವಂತಹ ಹಂತಕ್ಕೆ ಬಂದಿದೆ. ಸೊ ಮೊದಲು ದಿಢೀರನೆ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ, ಮೊದಲು ಟ್ರಯಲ್ ನಡೆಯುತ್ತೆ. ಟ್ರಯಲ್ ಮಾಡಿದ ತಕ್ಷಣ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಅದು ಹೇಗೆ ಅಂದ್ರೆ, ಒಂದು ಪ್ರೊಸೆಸರ್ ಬಗ್ಗೆನೇ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಈ ಗೃಹಲಕ್ಷ್ಮಿ ಯೋಜನೆ ಸೈಕಲ್ ಏನಿದೆ, ಪ್ರತಿ ತಿಂಗಳು ಯಾವ ರೀತಿಯಾಗಿ ವರ್ಕ್ ಆಗ್ತಿರಂತೆ ಅಂತ. ಸೊ ಈಗ ಹಣಕಾಸು ಇಲಾಖೆ ಸುಮ್ನೆ ದುಡ್ಡು ಬಿಡುಗಡೆ ಆಗೋದಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ನೋಟಿಸ್ ಹೋಗ್ಬೇಕು. ಅಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಗೆ ಇಂತಿಷ್ಟು ಕಂತನ ಬಿಡುಗಡೆ ಮಾಡೋರಿದ್ದೀವಿ, ಇಷ್ಟು ದುಡ್ಡು ಬೇಕಾಗತ್ತೆ, ಆ ದುಡ್ಡನ್ನ ಬಿಡುಗಡೆ ಮಾಡಿ ಅಂತ ಒಂದು ನೋಟಿಸ್ ಕಳಿಸ್ಬೇಕು. ಆ ನೋಟಿಸ್ ನ ಮೇರೆಗೆ ಹಣಕಾಸು ಇಲಾಖೆ ದುಡ್ಡನ್ನ ಎಷ್ಟು ಇದೆಯೋ, ಎಷ್ಟು ಮುಂದೆ ಬೇಕಾಗತ್ತೋ ಅದೆಲ್ಲವೂ ಕೂಡ ತಲೆ ಕೆಡಿಸ್ಕೊಂಡು ಅದನ್ನ ಸರಿ ಮಾಡಿಕೊಂಡು ಅಂತಿಷ್ಟು ದುಡ್ಡನ್ನ ಬಿಡುಗಡೆ ಮಾಡುತ್ತೆ. ಸೊ ಆ ದುಡ್ಡು ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಏನಾಗುತ್ತೆ, ಡಿ.ಬಿ.ಟಿ ಟ್ರೆಜರಿಗೆ ಮೊದಲು ಪುಷ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇತ್ತು. ಈಗ ಆ ಪ್ರೊಸೆಸರ್ ಅನ್ನ ತೆಗೆದಾಕಿ ಅಲ್ಲಿಂದ ಈಗ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗುತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಸೊ ಅಲ್ಲಿ ಎಲ್ಲವೂ ಕೂಡ ಪ್ರೊಸೆಸರ್ ಮುಗಿಸ್ಕೊಳ್ತಾರೆ. ಅಲ್ಲಿ ಮುಗಿಸಿದ ತಕ್ಷಣ ಅಲ್ಲಿಂದ ಏನಾಗುತ್ತೆ, ಅಲ್ಪ ಸ್ವಲ್ಪ ಉಳಿದಂತಹ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ಳಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನ ಕಳುಹಿಸಲಾಗುತ್ತೆ. ಅಲ್ಲಿ ಇರ್ತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ ಡಿ.ಬಿ.ಟಿ ಟ್ರೆಜರಿಗೆ ಅವಾಗ ಪುಷ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಡಿ.ಬಿ.ಟಿ ಟ್ರೆಜರಿಗೆ ಪುಷ್ ಆದಂತಹ ದುಡ್ಡು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತವೆ. ಅಪ್ಡೇಟ್ ಮಾಡ್ಕೊಂಡು ಮೊದಲನೇ ಹಂತದಲ್ಲಿ ಟ್ರಯಲ್ ನಡೆಸ್ತಾರೆ. ಆ ಟ್ರಯಲ್ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಎಲ್ಲ ಟ್ರಯಲ್ ನಡೆಸ್ತಾರೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ. ಅಲ್ಲಿ ಏನಾದ್ರೂ ತಾಂತ್ರಿಕ ದೋಷ ಆಗತ್ತಾ, ಯಾಕಂದ್ರೆ ಬಹಳ ದಿನ ನಂತರ ದುಡ್ಡನ್ನ ಬಿಡುಗಡೆ ಮಾಡಿರ್ತಾರೆ, ಡಿಲೇ ಆಗಿರುತ್ತೆ, ಒಂದೊಂದ್ ಸಾರಿ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ.
ಏನಾದ್ರೂ ತಾಂತ್ರಿಕ ದೋಷ ಆಗತ್ತಾ ಅನ್ನುವಂತಹ ಒಂದು ಸಾಧ್ಯತೆಗಳನ್ನ ಚೆಕ್ ಮಾಡಲಾಗುತ್ತೆ. ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರ್ಲಿಲ್ಲ ಅಂದ್ರೆ ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ಸ್ಪೀಡ್ ಆಗಿ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ. ಟ್ರಯಲ್ ಈಗ ಕೆಲವೊಂದಿಷ್ಟು ದಿನಗಳಾಯ್ತು ನಡೆಸ್ತಾ ಇದ್ದಾರೆ. ಈಗ ಸ್ಪೀಡ್ ಆಗಿ ದುಡ್ಡು ಜಮಾ ಮಾಡುವಂತಹ ಸಾಧ್ಯತೆನೂ ಕೂಡ ಇದೆ, ಅಲ್ಲಿಯ ಹಂತಕ್ಕೆ ಬಂದ್ಬಿಟ್ಟಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಅರ್ಹತೆಯನ್ನ ಹೊಂದಿರತಕ್ಕಂತಹ ಮಹಿಳೆಯರಿಗೆ ದುಡ್ಡನ್ನ ಜಮಾ ಮಾಡಬೇಕಾಗಿದೆ. ಅರ್ಹತೆ ಅಂದ್ರೆ ಏನು? ಅಂಗನವಾಡಿ ಕೇಂದ್ರಗಳಲ್ಲಿ ಯಾರ್ಯಾರು ಈಗ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ರಿ, ಉದಾಹರಣೆಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಅದರ ವಿವರ ಬೇಕಾಗತ್ತೆ. ಜೊತೆಗೆ ನಿಮ್ಮ ವೋಟರ್ ID, ಜೊತೆಗೆ ನೀವು ಮೊದಲಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಗ್ರಾಮ 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಫಾರ್ಮನ ಒಂದು ಅರ್ಜಿ ನಮೂನೆಯನ್ನ ಅಥವಾ ಮಂಜೂರಾತಿ ಪತ್ರವನ್ನ ತೆಗೆದುಕೊಂಡು ಬನ್ನಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಯಾರು ಅದನ್ನ ನೋಡಿಲ್ಲ ಅದನ್ನ ಗಮನಿಸಿ. ಯಾಕಂದ್ರೆ 5 ಡಾಕ್ಯುಮೆಂಟ್ಸ್ ಗಳು ಅಂತ ಹೇಳ್ಬಿಟ್ಟು ತಮ್ಮನಲ್ಲಿ ಇದೆ ನೋಡಿ. ಆ 5 ಡಾಕ್ಯುಮೆಂಟ್ಸ್ ಗಳಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಅಲ್ಲಿಂದ ತರಬೇಕು, ಅದೆಲ್ಲವೂ ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ. ಇನ್ನು ಆ ಒಂದು ಮಂಜೂರಾತಿ ಪತ್ರವನ್ನ ಗ್ರಾಮ 1, ಕರ್ನಾಟಕ 1 ಗಳಿಂದ ತಗೊಂಡ್ ಬರ್ತೀರಾ. ಈ ಡಾಕ್ಯುಮೆಂಟ್ಸ್ ಗಳನ್ನ ಒಂದು ಅಟ್ಯಾಚ್ ಮಾಡಿ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ನೀವು ಈ ಅಂಗನವಾಡಿ ಕೇಂದ್ರಗಳಿರ್ತವೆ, ನೀವು ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟಿದ್ರಿ, ಅಲ್ಲಿ ಕೊಡುವಂತಹ ಅವಶ್ಯಕತೆ ಇಲ್ಲ. ಅಂಗನವಾಡಿ ಕೇಂದ್ರಗಳಲ್ಲಿ ನೀವು ಕೊಟ್ರೆ ಮಾತ್ರ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗತ್ತೆ. ಆ ಕೊಟ್ಟಂತಹ ಅರ್ಜಿಯನ್ನ ಅಲ್ಲಿರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರು ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿ ಕನ್ಫರ್ಮ್ ಮಾಡಲಾಗುತ್ತೆ. ಆವಾಗ ನಿಮ್ಮ ಖಾತೆಗಳಿಗೆ ಅರ್ಹತೆ ಇರುವಂತಹ ಫಲಾನುಭವಿಗಳಿಗೆ ದುಡ್ಡನ್ನ ಜಮೆ ಮಾಡಲಾಗುತ್ತೆ. ಈ ರೀತಿ ಪ್ರೊಸೆಸರ್ ಇರುತ್ತೆ. ಸೊ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ, ಈಗ ದುಡ್ಡು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಸೊ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ದುಡ್ಡು ಬಿಡುಗಡೆ ಆಗತ್ತೆ ಅಂತ ಹೇಳ್ತೀನಿ ಕೇಳಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಟ್ರಯಲ್ ಅಲ್ಲಿ ನಡೀತಲ್ಲ, ಅದಕ್ಕಾಗಿ ಅಲ್ಲಿ ಜಮಾ ಆಗತ್ತೆ. ಜೊತೆಗೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಈ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಟ್ರಯಲ್ ನಡೆಯುತ್ತೆ. ಆದ್ರೆ ಇಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಆಗೋದಿಲ್ಲ. ಕೆಲವೊಂದಿಷ್ಟು, ಈಗ 100% ಜನ ಇದಾರೆ ಅಂತ ಅನ್ಕೊಳ್ಳಿ, ಅದರಲ್ಲಿ 20% ಮಹಿಳೆಯರಿಗೆ ದುಡ್ಡು ಜಮಾ ಆಗತ್ತೆ. ತದನಂತರ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ 20% ಮಹಿಳೆಯರಿಗೆ ದುಡ್ಡು ಜಮಾ ಆಗತ್ತೆ. ಈ ರೀತಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ದುಡ್ಡನ್ನ ಬಿಡುಗಡೆ ಮಾಡಲಾಗುತ್ತೆ. ತಾಂತ್ರಿಕ ದೋಷವೂ ಕೂಡ ಆಗಬಾರದು. ಅದನ್ನ ಆಗಿದ್ದೇ ಆದ್ರೆ ಒಂದು ಈ ಗವರ್ನರ್ ಸರ್ ಇರ್ತಾರೆ ಸರಿಪಡಿಸ್ಲಿಕ್ಕೆ. ಆದ್ರೆ ಕೆಲವೊಂದಿಷ್ಟು ದಿನ ಮತ್ತೆ ಕಾಲಾವಕಾಶ ಬೇಕಾಗತ್ತೆ. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಇಲ್ಲದ ಕಾರಣಕ್ಕಾಗಿ ಸ್ಪೀಡ್ ಆಗಿ ಕೂಡ ಜಮಾ ಮಾಡ್ತಾರೆ. ಆದ್ರೂ ಸಹಿತ ಒಂದು ಹಂತದಲ್ಲಿ ಎಲ್ಲ ಮಹಿಳೆಯರಿಗೆ ಒಮ್ಮೆಲೆ ಜಮಾ ಆಗೋದಿಲ್ಲ, ಕೆಲವೊಂದಿಷ್ಟು ಹಂತ ಹಂತ ಅಂತ ಹೇಳ್ಬಿಟ್ಟು ಜಮಾ ಆಗ್ತಾ ಬರುತ್ತೆ. ಅದಕ್ಕಾಗಿ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ದುಡ್ಡು ಬರುತ್ತೆ. ನೀವು ಅರ್ಹತೆ ಹೊಂದಿದ್ದೀರಿ ಅಂತ ನಿಮಗೆ ಕನ್ಫರ್ಮ್ ಇರಬೇಕು. ಮತ್ತೆ ನೀವು ಕೊಟ್ಟಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳು ಸರಿಯಾಗಿದೆಯಾ ಅದು ಕೂಡ ಗಮನ ಹರಿಸಿ. ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ ಅಥವಾ ಇಲ್ವಾ ಅದನ್ನು ಕೂಡ ಗಮನ ಹರಿಸಿ. ಯಾಕಂದ್ರೆ ಬ್ಯಾಂಕ್ ಖಾತೆಯ ಚಾಲ್ತಿ ಇದೆಯೋ ಅಥವಾ ಇಲ್ವೋ ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸೋದಿಲ್ಲ. ನೀವು ಅರ್ಹತೆ ಹೊಂದಿರ್ತೀರಿ, ನಿಮ್ಮ ಡಾಕ್ಯುಮೆಂಟ್ ಸರಿ ಇರುತ್ತೆ, ಆದ್ರೆ ಬ್ಯಾಂಕ್ ಖಾತೆ ಸರಿ ಇರೋದಿಲ್ಲ. ಯಾಕಂದ್ರೆ ಅಕೌಂಟ್ ಓಪನ್ ಮಾಡ್ಬಿಟ್ರೆ ಅಷ್ಟೇ ಅಲ್ಲ, ಆ ಅಕೌಂಟ್ ನಲ್ಲಿ ದುಡ್ಡು ಹಾಕೋದು ತೆಗೆಯೋದು ನೀವು ಮಾಡ್ತಾ ಇರಬೇಕು. ಅಂದ್ರೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಅಕೌಂಟ್ ಅನ್ನ ಓಪನ್ ಮಾಡಿ ಬಿಟ್ಬಿಟ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ಲಿಲ್ಲ ಅಂದ್ರೆ ಅಕೌಂಟ್ ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಅದನ್ನ ಡಿಆಕ್ಟಿವೇಟ್ ಮಾಡಿರ್ತಾರೆ. ಅದನ್ನ ನೀವು ಓಪನ್ ಮಾಡ್ಕೊಳ್ಬೇಕು, ಅಂದ್ರೆ ಆಕ್ಟಿವ್ ಮಾಡ್ಕೊಳ್ಬೇಕು. ಒಂದು ಸಾರಿ ಬ್ಯಾಂಕ್ಗೆ ಭೇಟಿ ಕೊಡಿ, ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡಿ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಸರಿಪಡಿಸ್ಕೊಂಡು ಬ್ಯಾಂಕ್ ಖಾತೆಯಲ್ಲಿ ಒಂದು ಸಾರಿ ದುಡ್ಡನ್ನು ಹಾಕಿ ತೆಗೆದ್ರೆ ಮತ್ತೆ ರೀಸ್ಟಾರ್ಟ್ ಆಗತ್ತೆ. ತದನಂತರ ನಿಮ್ಗೆಲ್ಲ ದುಡ್ಡು ಜಮಾ ಆಗುತ್ತೆ. ಈ ಒಂದು ಪ್ರೊಸೆಸರ್ ಅನ್ನ ನಿಮ್ಗೆ ದುಡ್ಡು ಜಮಾ ಆಗಲಿಲ್ಲ ಅಂದ್ರೆ ಮಾಡಿ ನೋಡಿ. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿ ಶೇರ್ ಮಾಡಿ. ಮತ್ತು ಯಾರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.